ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು 21 ಡೇಸ್ ಚಾಲೆಂಜ್ನ ಡೇ 14 ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಹೇಗೆಲ್ಲ ಹೋಯಿತು, ಹೇಗೆಲ್ಲ ಡಯಟ್ ಆಯಿತು ಅನ್ನೋದನ್ನು ನೋಡೋಣ. ಇವತ್ತಿನ ಡೇಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸರಿಯಾಗಿ ವೀಡಿಯೋಸ್ ಕೂಡ ಶೂಟ್ ಮಾಡೋಕ್ಕಾಗ್ತಿಲ್ಲ, ಹಾಗೆಯೇ ರೆಸಿಪೀಸ್ಗಳನ್ನ ಶೂಟ್ ಮಾಡಿ ಶೇರ್ ಮಾಡಲಿಕ್ಕೆ ಆಗ್ತಿಲ್ಲ. ಇದು ನಾರ್ಮಲಾಗಿ ನಾನು ರೆಗ್ಯುಲರ್ಗೆ ಇವತ್ತು ಯಾವುದೇ ರೆಸಿಪೀಸ್ನ ಶೇರ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಬೆಳಗ್ಗೆನೇ ಎಲ್ಲ ಅಡುಗೆಗಳನ್ನ ಮಾಡಿಟ್ಬಿಟ್ಟೆ, ಅಂದರೆ ಮಧ್ಯಾಹ್ನಕ್ಕೂ ಆಗೋ ರೀತಿ. ಹಾಗೆ ಇನ್ನು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡಾಗಿ ಗೆಸ್ಟ್ಗಳು ಕೂಡ ಬರ್ತಾರೆ ಅಲ್ವಾ, ಆವಾಗ ನಮಗೆ ಗೊತ್ತೇ ಇರಲ್ಲ ಯಾವ ಥರ ಟೈಮ್ ಮ್ಯಾನೇಜ್ ಆಗುತ್ತೆ ಅನ್ನೋದು. ಸೊ ಅಂಥ ಟೈಮಲ್ಲಿ ನಾನು ಯಾವ ರೀತಿ ಫುಡ್ನ ರೊಟೀನ್ ಫಾಲೋ ಮಾಡಿದಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಡೇ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ನಾನು ಇಲ್ಲಿ ಜಾಸ್ತಿ ತರಕಾರಿಗಳನ್ನ ಹಾಕಿದ್ದೀನಿ, ಕಡಿಮೆ ಕ್ವಾಂಟಿಟಿಯಲ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಈ ರೀತಿ ಇದ್ದಾಗ ನಾವು ಇದನ್ನು ನೈಟ್ ಊಟಕ್ಕೂ ತೊಗೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಬೋದು, ಅಥವಾ ಮಧ್ಯಾಹ್ನ ಲಂಚ್ಗೂ ಕೂಡ ನೀವು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ವರ್ಕಿಂಗ್ ಪೀಪಲ್ ಇದ್ದೀರಾ ಅಂದರೆ ಲಂಚ್ಗೂ ಕೂಡ ಪ್ರಿಫರ್ ಮಾಡ್ಬೋದು, ತೊಗೊಂಡೋಗ್ಬೋದು. ಇದ್ರ ಜೊತೆಗೆ ಪ್ರೋಟೀನ್ ಹಾಗೆಯೇ ಬ್ಯಾಲೆನ್ಸ್ಡ್ ಆಗಿರೋವಂಥ ಫುಡ್ನ ತೊಗೊಂಡಾಗ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಅದಟ್ಟಿಗೆ ಅದೇ ಆಗುತ್ತೆ, ನೀವು ಏನು ಮಾಡೋದೇ ಬೇಕಾಗಲ್ಲ. ಅದು ಈಸಿಯಾಗಿ ನಮ್ಗೆ ಗೊತ್ತಾಗೋದೇ ಇಲ್ಲ ವೆಯ್ಟ್ ಲಾಸ್ ಆಗ್ತಿದೆ ಅನ್ನೋ ರೀತಿ ಆ ರೀತಿ ಆಗುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲಾಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಯಾವುದೇ ಜೀರಾ ವಾಟರ್ ಆಗಲಿ ಡಿಟಾಕ್ಸ್ ವಾಟರ್ ಯಾವುದನ್ನು ತೊಗೊಂಡಿಲ್ಲ. ನೀವು ಸ್ಟಾರ್ಟಿಂಗ್ ಡೇಲಿ ಅಂದರೆ ಫಸ್ಟಿಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಅಂತ ಈಗೆಲ್ಲ ಕಮೆಂಟ್ ಹಾಕಿದ್ದೀರಲ್ವ, ಇನ್ನು 3 ಡೇಸಿಂದ ಶುರು ಮಾಡಿದ್ದೀನಿ, ಈಗ ಶುರು ಮಾಡಿದ್ದೀನಿ ಅಂತ. ಇಂಥವರೆಲ್ಲ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಜೀರಾ ವಾಟರ್ ಅಥವಾ ಲೆಮನ್ ವಾಟರ್ 1 ವಾರ ಲೆಮನ್ ವಾಟರ್ ತೊಗೊಳ್ಳಿ. ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ, ನಿಮ್ಮ ಗಟ್ ಕ್ಲಿಯರ್ ಆಗುತ್ತೆ, ಹೊಟ್ಟೆ ಕ್ಲೀನ್ ಆದಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ ವೆಯ್ಟ್ ಲಾಸ್ ಆಗಲಿಕ್ಕೆ. ನಿಮಗೆ ಲೆಮನ್ ವಾಟರ್ ಕುಡಿಯೋಕ್ಕೆ ಇಷ್ಟ ಇಲ್ಲ ಅನ್ನೋರು ಡಿಟಾಕ್ಸ್ ವಾಟರ್ ಅಂತೇಳಿ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಎಷ್ಟೊಂದು ಬರುತ್ತೆ. ಜೀರಾ ನೀರು ಅಥವಾ ಶುಂಠಿ ಕಷಾಯ ಈ ಥರದನ್ನೆಲ್ಲ ಮಾಡಿಕೊಂಡು ಕುಡಿಬೋದು, ಅಥವಾ ನನ್ನ ವೀಡಿಯೋಗಳಲ್ಲೂ ಕೂಡ ನಾನು ತೋರಿಸ್ತಾ ಬಂದಿದ್ದೀನಿ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಪ್ರತಿದಿನ ಇದೇ ತೊಗೋಬೇಕು ಅಂತಿಲ್ಲ, ಒಂದೊಂದು ವಾರ ನೀವು ಚೇಂಜ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಇನ್ನು ಅದಾದಮೇಲೆ ಇವತ್ತು ರವೆ ಉಪ್ಪಿಟ್ಟನ್ನು ತೊಗೊಂಡಿದ್ದೀನಿ. ನನಗೆ ಅಂತ ಸಪ್ರೇಟಾಗಿ ಏನೂ ಮಾಡ್ಕೊಳ್ಳಿಕ್ಕೆ ಟೈಮ್ ಆಗಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಕೆಲಸ ಕೂಡ ಇತ್ತಲ್ಲ, ಅದನ್ನೆಲ್ಲ ಮುಗಿಸಿ ಲೇಟಾಗಿ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ 10 ಗಂಟೆ ಆಯಿತು. ಸೊ ಎಲ್ಲ ಕ್ಲೀನಿಂಗ್ ಕೆಲಸ, ಮಧ್ಯಾಹ್ನದ ಅಡುಗೆ ಕೆಲಸ ಎಲ್ಲ ಮುಗಿಸಿದ ನಂತರ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪನ್ನು ಉಪ್ಪಿಟ್ಟನ್ನು ತೊಗೊಂಡಿದ್ದೀನಿ. ಇವಿಷ್ಟು ಉಪ್ಪಿಟ್ಟು ನಿಮಗೆ ಸಾಕಾಗುತ್ತಾ, ಹೊಟ್ಟೆ ಹಸಿವಾಗಲ್ವಾ ಅನ್ನೋದಾದರೆ ನಾನಿಲ್ಲಿ ಬ್ಯಾಲೆನ್ಸ್ಡಾಗಿ ತೊಗೊಳ್ಳೋದ್ರಿಂದ ಪ್ರೋಟೀನ್, ಕಾರ್ಬ್ಸ್, ಫೈಬರ್ ಎಲ್ಲ ಮಿಕ್ಸಲ್ಲಿ ತೊಗೊಳ್ಳೋದ್ರಿಂದ ನಮಗೆ ಕ್ರೇವಿಂಗ್ಸ್ ಅನ್ನೋದು ತುಂಬಾ ಅವಾಯ್ಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕ್ರೇವಿಂಗ್ಸ್ ಆಗಲ್ಲ. ಇದ್ರ ಜೊತೆಗೆ ನಾವು ದಿನಕ್ಕೆ 2.5ರಿಂದ 3 ಲೀಟ್ರ್ ನೀರು ಕುಡಿಯೋದ್ರಿಂದ ಬೇರೆದ್ರ ಮೇಲೆ ಏನಾದರೂ ತಿನ್ನಬೇಕು ಅನ್ನೋದು ಏನೂ ಇಂಟ್ರೆಸ್ಟೇ ಇರಲ್ಲ, ಯಾಕೆಂದರೆ ಹೊಟ್ಟೆ ಯಾವಾಗಲೂ ಫುಲ್ ಅನ್ನಿಸ್ತಾ ಇರುತ್ತೆ. ಅದೇ ರೀಸನಲ್ಲಿ ನಾವು ಕಾಫಿ ಟೀನ ಕೂಡ ಆರಾಮವಾಗಿ ಬಿಡಲಿಕ್ಕೆ ಟ್ರೈ ಮಾಡ್ಬೋದು, ಬಿಡ್ಲೂಬೋದು ಆರಾಮಾಗಿ. ನಾನು ಕೂಡ ತುಂಬ ಅಡಿಕ್ಟ್ ಆಗಿದೆ ಕಾಫಿ ಟೀಗೆ. ಈ ರೀತಿ ಬ್ಯಾಲೆನ್ಸ್ಡಾಗಿ ಶುರು ಮಾಡಿದ್ನಲ್ಲ ಫುಡ್ನ ತೊಗೊಳಕ್ಕೆ, ಅದಾದಮೇಲೆ ಆಟೋಮೆಟಿಕ್ಕಾಗಿ ನನಗೆ ಗೊತ್ತೇ ಇರಲ್ಲ ಆ ರೀತಿ ನಾನು ಅದನ್ನು ಸ್ಟಾಪ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಬ್ರೇಕ್ಫಾಸ್ಟಿಗೆ ಮೊಸರು ಹಾಗೆಯೇ ಒಂದು ಚಿಕ್ಕ ಕಪ್ಪಲ್ಲಿ ಹಾಲನ್ನ ಕೂಡ ತೊಗೊಂಡೆ. ಹಾಲು ಕುಡಿಬೋದು ಅಂತ ಕೇಳ್ತಿರಲ್ಲ, ಆರಾಮವಾಗಿ ನೀವು ಬ್ರೇಕ್ಫಾಸ್ಟ್ ಜೊತೆಗೆ ಅಥವಾ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ 1 ಗ್ಲಾಸನ್ನು ತೊಗೋಬೋದು, ಅಥವಾ ನೈಟ್ ಡಿನ್ನರ್ ಆದಮೇಲೂ ಕೂಡ 1 ಗ್ಲಾಸಲ್ಲಿ ನೀವು ತೊಗೋಬೋದು, ಏನೂ ತೊಂದರೆ ಇಲ್ಲ. ಹಾಲಿನಲ್ಲೂ ಕೂಡ ಒಳ್ಳೆ ಕ್ಯಾಲ್ಶಿಯಮ್, ಪ್ರೋಟೀನ್ ಎಲ್ಲ ಇರುತ್ತೆ, ಅದನ್ನು ಕೂಡ ನೀವು ತೊಗೋಬೋದು. ಇನ್ನು ಹಾಲಿಂದ ಮಾಡಿರೋ ಎಲ್ಲ ಪ್ರಾಡಕ್ಟ್ನೇ ಕೂಡ ತೊಗೋಬೋದು. ಚೀಸು ಇದನ್ನು ತೊಗೋಬೋದಂದರೆ ಅದನ್ನು ಕೂಡ ತೊಗೋಬೋದು. ವಾರದಲ್ಲಿ 1 ಸಲ ಆ ಥರದನ್ನು ನೀವು ತೊಗೊಂಡ್ರೆ ಒಳ್ಳೆಯದು. ಇನ್ನು ಸ್ವಲ್ಪ ಸೀರೆ ಕುಚ್ಚೆಲ್ಲ ಹಾಕೋದಿತ್ತು, ಇನ್ನು ಮದುವೆ ಫಂಕ್ಷನ್ ಹತ್ರ ಬಂದೇ ಬಿಡ್ತು. ನೆಕ್ಸ್ಟ್ ವೀಕೆ ಮದುವೆ ಇದ್ದಿದ್ದರಿಂದ, ಅಂದರೆ ಸಂಡೇನೇ ಇರೋದ್ರಿಂದ ಇನ್ನೂ ಏನೂ ರೆಡಿನೇ ಮಾಡ್ಕೊಂಡಿಲ್ಲ. ತುಂಬ ದಿವಸದಿಂದ ನಾನೇ ಸೀರೆಗಳನ್ನ ಕುಚ್ಚು ಹಾಕ್ಕೊಳ್ಳೋದಾಗಿರ್ಬೋದು, ಡಿಸೈನು, ಎಂಬ್ರಾಯ್ಡ್ರಿ ಇದೆಲ್ಲ ಇನ್ನೂ ಮಷೀನ್ ಅಷ್ಟು ನನಗೆ ಇದು ಮಾಡೋಕ್ಕಾಗಲ್ಲ, ತೋರಿಸ್ಲಿಕ್ಕಾಗಲಿ ಅಂದರೆ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಗೊತ್ತಿಲ್ಲ. ಅದನ್ನು ಕ್ಲಾಸಸ್ಗೆ ಹೋಗಿ ಕಲಿಬೇಕು ಅಂತಿದ್ದೀನಿ ನೆಕ್ಸ್ಟ್ ದಿನಗಳಲ್ಲಿ. ಸೊ ಈಗ ಈ ರೀತಿ ಬೇಸಿಕ್ ಕುಚ್ಚುಗಳು, ಡಿಸೈನ್ಗಳೆಲ್ಲ ಹಾಕಲಿಕ್ಕೆ ಗೊತ್ತು. ಇದನ್ನು ನಾನು ನನ್ನ ಸೀರೆಗಳಿಗೆಲ್ಲ ನಾನೇ ಹಾಕ್ಕೊಳ್ಳೋದು. ಜಿಗ್ಜಾಗ್ ಫಾಲ್ಸ್ ಈ ಥರದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದೇ ಸಲ ಕೂತ್ರೆ 1-2 ಅವರ್ಸಲ್ಲಿ ಮುಗಿಸ್ಬಿಡ್ತೀನಿ. ಬಟ್ ಇಲ್ಲಿ ಮಧ್ಯೆ ಕೆಲಸ, ಮಕ್ಕಳಿಗೆ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಮಾಡ್ಕೊಡೋಷ್ಟು ಟೈಮ್ ಹೊರಟೋಗುತ್ತಲ್ಲ. ಟೈಮ್ ಸಿಕ್ಕಿದಾಗ ಈ ರೀತಿ ಒಂದು 1/2 ಅವರಲ್ಲಿ ಒಂದೊಂದು ಬೇಸು, ಒಂದು ಸ್ಟಾರ್ಟಿಂಗ್ ಚೈನ್ ಈ ರೀತಿ ಹಾಕಿ ಕಂಪ್ಲೀಟ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಬೇಸ್ ಚೈನ್ ಹಾಕಿದ ನಂತರ ನಾನು ಮಧ್ಯಾಹ್ನದ ಊಟಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ರೈಸನ್ನು ತೊಗೊತಾ ಇದ್ದೀನಿ. ಇದು ಹೆಸರುಬೇಳೆ ಕಿಚಡಿ. ಈ ಸ್ವಲ್ಪ ಬ್ಯುಸಿ ಇದರಿಂದ ರೆಸಿಪಿ ಶೂಟ್ ಮಾಡಿರೋ ವೀಡಿಯೋ ಕೂಡ ಡಿಲೇಟ್ ಆಗಿದೆ, ಅಥವಾ ಶೂಟೇ ಆಗಿಲ್ವೋ ಗೊತ್ತಿಲ್ಲ, ಬಟ್ ವಿಡಿಯೋ ಅಂತೂ ಸಿಗಲಿಲ್ಲ. ಲಾಸ್ಟ್ ಓಪನ್ ಮಾಡಿರೋವಂಥ ಕುಕ್ಕರ್ ಓಪನ್ ಮಾಡಿರೋ ಒಂದು ವೀಡಿಯೋಸ್ ಇತ್ತು, ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊತೀನಿ ನನ್ನ ಹಳೆಯ ವೀಡಿಯೋಗಳಲ್ಲಿ. ಯಾರಿಗಾರು ಬೇಕಿದ್ದರೆ ಚೆಕ್ ಮಾಡಿ, ಅಥವಾ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದರಲ್ಲಿ ಹೆಸರುಬೇಳೆ ಯೂಸ್ ಮಾಡಿರೋದ್ರಿಂದ ಹೈ ಪ್ರೋಟೀನ್ ಇರುತ್ತೆ.
ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಾವು ಮಧ್ಯಾಹ್ನದ ಲಂಚಿಗೆ ತೊಗೋಬೋದು. ಇದು ಕಿಚಡಿ ರೀತಿಯೇ ಡ್ರೈ ಆಗಿರುತ್ತೆ, ಅಷ್ಟೇ ಉದ್ದುದ್ರಾಗಿ ಇರುತ್ತೆ ಅಷ್ಟೇ. ಇನ್ನು ಇದ್ರ ಜೊತೆಗೇ ಸಲಾಡ್ ಕೂಡ ಮಾಡ್ಕೊಂಡಿದ್ದೆ ಹಿಂದಿನ ದಿನ. ಇದು ಆ ವಿಡಿಯೋನಲ್ಲಿ ಶೇರ್ ಮಾಡಲಿಕ್ಕೆ ಆಗಿರಲಿಲ್ಲ. ಸ್ವಲ್ಪ ಮೊಳಕೆ ಕಟ್ಟಿದ್ದು ಹೆಸರು ಕಾಳು ಕೂಡ ಇತ್ತು. ಹಾಗೆ ಅರ್ಧ ಕಪ್ಪಷ್ಟು ದ್ರಾಕ್ಷಿ, ಒಂದು ಅರ್ಧ ಕಪ್ಪಷ್ಟು ದಾಳಿಂಬೆ, ಕ್ಯಾರೆಟ್, ಹಾಗೆ ಚಾಟ್ ಮಸಾಲ, ರುಚಿಗೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಬೇಕಿದ್ದರೆ ಹುಳಿಗೋಸ್ಕರ ಸೇರಿಸ್ಕೋಬೋದು. ಇಲ್ಲಿ ದ್ರಾಕ್ಷಿನೇ ಸ್ವಲ್ಪ ಹುಳಿ ಇತ್ತಲ್ವ, ಹಾಗಾಗಿ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿದ್ದೀನಿ. ಇದು ಸ್ನ್ಯಾಕ್ಸಿಗೆ ಅಥವಾ ರಾತ್ರಿ ಡಿನ್ನರ್ಗೆ ತುಂಬಾ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ಫುಲ್ ಅನಿಸುತ್ತೆ. ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ತಿಂದ್ರೂ ಸಹ ಮಕ್ಕಳು ಅಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನೆಲ್ಲ ಲಂಚ್ ಬಾಕ್ಸ್ಗೆ ಹಾಕಲಿಕ್ಕೆ. ಅದನ್ನು ಕೂಡ ಹಾಕೋಣ ಅಂತೇಳಿ ರೆಡಿ ಮಾಡಿದ್ದೆ. ಸೊ ಇದೊಂದು ರೆಸಿಪಿ ಮಾತ್ರ ಇವತ್ತು ಶೇರ್ ಮಾಡಲಿಕ್ಕೆ ಆಗ್ತಾ ಇರೋದು. ನಾಳೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತೀನಿ. ಇನ್ನು 2 ಡೇಸ್ ಯಾವುದೇ ವೀಡಿಯೋಸ್ ಹಾಕ್ಲಿಕ್ಕೆ ಆಗಲ್ಲ. ನೆಕ್ಸ್ಟು ಸ್ಯಾಟರ್ಡೆ ಸಂಡೇ ನೋಡೋಣ ಹೇಗಾಗುತ್ತೆ ಹಾಗೆ. ಮೇಯ್ನ್ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಪ್ರೋಟೀನನ್ನು ಬ್ಯಾಲೆನ್ಸ್ ಮಾಡಿದ್ರೆ ನಮಗೆ ಹಶ್ವು ಅನ್ನೋದು ಆಗೋಲ್ಲ ಅಷ್ಟು ಸಡನ್ನಾಗಿ. ಪ್ರೋಟೀನ್ ನಮಗೆ ಪದೇ ಪದೇ ತಿನ್ನಬೇಕು ಅನ್ನಿಸ್ತಾ ಇದೆ, ಏನಾದರೂ ಒಂದು ಹಶ್ವಾಗ್ತಿದೆ ಅಂದರೆ ನಮ್ಮ ಊಟದಲ್ಲಿ, ನಮ್ಮ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದಲ್ಲಿ ಪ್ರೋಟೀನ್ ಅಂಶ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಮಗೆ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ನಾವು ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದರೆ ನಮಗೆ ಮೆಟಬಾಲಿಸಮ್ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆ ನಮಗೆ ಕ್ರೇವಿಂಗ್ಸ್ ಅನ್ನೋದು ಕೂಡ ಆಗಲ್ಲ, ಯಾವಾಗಲೂ ಹೊಟ್ಟೆ ಫುಲ್ ಅನ್ನಿಸ್ದಾಗೆ ಇರುತ್ತೆ. ಈ ರೀತಿ ಮಾಡಿದ್ರೆ ಆಗುತ್ತೆ, ವರ್ಕ್ ಆಗುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಅದನ್ನು ನನ್ನ ಮೇಲೆ ಟ್ರೈ ಮಾಡ್ಕೊಂಡಾಗಲೇ ನನಗೆ ಗೊತ್ತಾಗಿದ್ದು. ನನಗೂ ಮುಂಚೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು, ಯಾಕೆಂದರೆ ನಾವು ಬರೀ ಅನ್ನ ಸಾಂಬಾರು ತಿನ್ಕೊತಿದ್ವಿ. ಇಷ್ಟೆಲ್ಲ ಪೋಷನ್ ಕಂಟ್ರೋಲಲ್ಲಿ ಊಟನೇ ಮಾಡ್ತಿರಲಿಲ್ಲ. ಅನ್ನ ಸಾಂಬಾರು ಅಷ್ಟೇ, ಇಲ್ಲಾಂದರೆ ಬರೀ ಮೊಸರನ್ನ, ಇಲ್ಲ ಬರೀ ರೊಟ್ಟಿ ಚಪಾತಿ ಇದರಲ್ಲೇ ಮುಗ್ದೋಗ್ಬಿಡ್ತಿತ್ತು. ಯಾವಾಗ ನಾವು ಪೋಷನ್ ಕಂಟ್ರೋಲಲ್ಲಿ ಊಟ ಮಾಡ್ತೀವೋ ಆವಾಗ ನಮಗೆ ಯಾವುದೇ ಥರದ ಕ್ರೇವಿಂಗ್ಸ್ ಆಗಲಿ ಹಶ್ವು ಅನ್ನೋದು ಏನೂ ಆಗೋದಿಲ್ಲ. ಇನ್ನು ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋಂತೂ ಕೂಡ ನಮ್ಗೆ ಗೊತ್ತೇ ಆಗೋಲ್ಲ. ಯಾಕೆ ಆ ಟೈಮಿಂಗ್ ಹೊಟ್ಟೆ ಯಾವಾಗಲೂ ಫುಲ್ ಇದ್ದಂಗೆ ಇರುತ್ತಲ್ವ. ಹಾಗಾಗಿ ಅದ್ರ ಜೊತೆಗೆ ನೀರನ್ನ ಕುಡಿಯೋದ್ರಿಂದ ಕೂಡ ನಮಗೆ ವೆಯ್ಟ್ ಲಾಸ್ ಜೊತೆಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಇತ್ತೀಚೆಗೆ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿರೋದಾಗಿರ್ಬೋದು ಅಥವಾ ಇತ್ತೀಚೆಗೆ ವೀಡಿಯೋಗಳನ್ನ ನೋಡಿರೋರಾಗಿದ್ದರೆ, ನಾನು ನಾಳೆಯಿಂದ ಟ್ರೈ ಮಾಡಿದ್ದೀನಿ, 3 ಡೇಸಿಂದ ಶುರು ಮಾಡಿದ್ದೀನಿ ಅಂತೆಲ್ಲ ಅಂತಿರ್ತಿರಲ್ಲ. ಸೊ ಅಂಥವ್ರು ನೀವು ಶುರು ಮಾಡೋ ಮುಂಚೆ ನಾನು ಹಳೆ ವೀಡಿಯೋಗಳಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿಟಾಕ್ಸ್ ಡೇ ಅಂದ್ರೇನು, ಹಾಗೆಯೇ ಅದಕ್ಕೂ ಮುಂಚೆ ನಾವು ತಿಳ್ಕೊಬೇಕಾಗಿರೋಂಥ ಪೋಷನ್ ಕಂಟ್ರೋಲ್ ವೀಡಿಯೋಸ್ಗಳನ್ನೆಲ್ಲ ಯಾವ ರೀತಿ ಎಲ್ಲ ತೊಗೋಬೇಕು ಅನ್ನೋದನ್ನು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ಆ ವೀಡಿಯೋಗಳನ್ನ ನೋಡಿ, ಆವಾಗ ಇನ್ನೂ ಈಸಿ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. ವೆಯ್ಟ್ ಲಾಸ್ ಅನ್ನೋದಂದರೆ ಬೇರೆ ಏನೂ ಅಲ್ಲ, ನಾವು ಖರ್ಚು ಮಾಡೋ ಕ್ಯಾಲೋರಿಗಿಂತ ಕಡಿಮೆ ಊಟನ ತಿಂದು ನಮ್ಮ ಬಾಡಿಲಿರೋವಂಥ ಫ್ಯಾಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರನ್ನೇ ವೆಯ್ಟ್ ಲಾಸ್ ಅಂತ ಹೇಳಿ ಅನ್ನೋದು. ಇನ್ನು ರಾತ್ರಿ ಊಟಕ್ಕೆ ನಾನು ಫ್ರೆಂಡ್ಸ್ ಬಂದಿದ್ರು ಅಂತ ಹೇಳಿದ್ನಲ್ಲ, ಇನ್ನು ನನಗೆ ಅಂತೇಳಿ ನಾನೇನು ಫುಡ್ನ ಪ್ರಿಪೇರ್ ಮಾಡಲಿಕ್ಕಾಗಲಿಲ್ಲ. ಅದೇ ಮುದ್ದೆನ ತೊಗೋಬೇಕಾಯಿತು. ಟೈಮ್ ನೋಡ್ಬೋದು 10:30 ಆಯಿತು. ಇವಾಗ ಊಟ ಮುಗಿಸ್ತಾ ಇದ್ದೀನಿ. ಸೊ ಈಗಿತ್ತು ಇವತ್ತಿನ ಬ್ಯುಸಿ ಡಯಟ್ ರೊಟೀನ್. ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.